ವಿದ್ಯಾರ್ಥಿಗಳೇ, ಇಂದು ನಾವು ಇಂದಿನ ತರಗತಿಯಲ್ಲಿ ನೀವು ವಾಸ್ತವ ಸಂಖ್ಯೆಗಳು ಮೊದಲನೇ ಅಧ್ಯಾಯವನ್ನು ತಿಳ್ಕೊಂಡಿದ್ರಿ. ಈಗ ಅದರ ಮುಂದುವರೆದ ಭಾಗ ಎರಡನೇ ಅಧ್ಯಾಯವನ್ನ ನಾವು ತಿಳಿತಾ ಹೋಗೋಣ. ಆ ಎರಡನೇ ಅಧ್ಯಾಯವನ್ನು ತಿಳಿಯೋದಕ್ಕಿಂತ ಮುಂಚೆ, ಅದರ ಹೆಸರು ತಿಳಿಯೋದಕ್ಕಿಂತ ಮುಂಚೆ ಒಂದು ಕಥೆಯನ್ನು ಹೇಳ್ತೀನಿ ನಿಮಗೆ, ಆಯ್ತಾ? ಈ ಕಥೆ ಏನು ಅಂದ್ರೆ, ಆರ್ಕಿಟಿಕ್ ಅಂತ ಒಂದು ದೇಶದಲ್ಲಿ ಓಲಿ ಎನ್ನುವ ಒಂದು ಪೆಂಗ್ವಿನ್ ಇದೆ. ಆರ್ಕಿಟಿಕ್ ದೇಶದಲ್ಲಿ ಓಲಿ ಎಂಬುವ ಒಂದು ಪೆಂಗ್ವಿನ್, ಸರಿನಾ? ಪೆಂಗ್ವಿನ್ ಜಾಸ್ತಿ ಎಲ್ಲಿ ಹಿಮದಲ್ಲಿ ಅಥವಾ ಮಂಜುಗಡ್ಡೆಯ ರೂಪದಲ್ಲಿ ಏನಿರ್ತಾವೋ ಅಲ್ಲಿ ವಾಸ ಮಾಡ್ತಿರ್ತಾವ. ಯಾವುದು? ಪೆಂಗ್ವಿನ್, ಸರಿನಾ? ಈ ಓಲಿ ಎನ್ನುವ ಪೆಂಗ್ವಿನ್ ಏನಿತ್ತು, ಇದು ಮಾಮೂಲಿ ಪೆಂಗ್ವಿನ್ ಅಲ್ಲ. ಇದು ಸ್ವಲ್ಪ ಬೇರೆ ಪೆಂಗ್ವಿನ್ಗಳಿಗೆ ಸ್ವಲ್ಪ ವ್ಯತ್ಯಾಸ ಇತ್ತು. ಇದಕ್ಕೆ ಸಂಖ್ಯೆಗಳನ್ನ ಬಿಡಿಸೋದು ಅಥವಾ ಒಗಟುಗಳನ್ನ ಬಿಡಿಸೋದು ಇದ್ರ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿತ್ತು. ಯಾವ ಪೆಂಗ್ವಿನ್? ಓಲಿ ಎಂಬುವ ಪೆಂಗ್ವಿನ್, ಸರಿನಾ? ಒಂದು ಸರಿ ಹಿಂಗೆ ಅದು ಹಿಮದಲ್ಲಿ ಜಾರಿಕೆ ಇರುತ್ತಲ್ಲ, ಆ ಜಾರುವಾಗ ಒಂದ್ಸರಿ ಈ ತರ ಜಾರ್ತಾ ಹೋದಾಗ ಒಂದು ಗುಹೆಯೊಳಗೆ ಹೋಗಿ ಸೇರ್ಕೊಂತದ್ದು. ಮಿಸ್ ಆಗಿ ಏನಾಗ್ತದೆ, ಒಂದು ಗುಹೆಯೊಳಗೆ ಹೋಗ್ತದೆ. ಆ ಗುಹೆಯೊಳಗೆ ಒಬ್ಬ ಮಾಂತ್ರಿಕನನ್ನ ಭೇಟಿ ಆಗ್ತದ. ಆ ಮಾಂತ್ರಿಕನ ಹೆಸರು ಹಿಮೋಗ್ಲೋಬ್ ಅಂತ, ಸರಿನಾ? ಹಿಮೋಗ್ಲೋಬ್. ಆ ಹಿಮೋಗ್ಲೋಬ್ ಎನ್ನುವ ಒಬ್ಬ ಮಾಂತ್ರಿಕನನ್ನ ಈ ಪೆಂಗ್ವಿನ್ ಭೇಟಿ ಆಗ್ತದೆ. ಆ ಪೆಂಗ್ವಿನ್ ಆ ಮಾಂತ್ರಿಕರನ್ನ ಮುಟ್ಟಿದ ಕೂಡಲೇ ಕೆಲವೊಂದು ಸಂಖ್ಯೆಗಳು, ಕೆಲವೊಂದು ವಾಕ್ಯಗಳು ಗಾಳಿಯಲ್ಲಿ ತೇಲಿದಂತ ಅನುಭವ ಆಗ್ತದೆ. ಅದು ಆ ಪೆಂಗ್ವಿನ್, ಸರಿನಾ? ಪೆಂಗ್ವಿನ್ ಅನ್ನೋದು ಆ ಮಾಂತ್ರಿಕರನ್ನ ಮುಟ್ಟಿದ ಕೂಡ ಏನಾಗ್ತದೆ, ಸಂಖ್ಯೆಗಳು ಅಥವಾ ವಾಕ್ಯಗಳು ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತದೆ. ಆವಾಗ ಅದು ಮಾಂತ್ರಿಕರನ್ನ ಕೇಳ್ತದೆ, ಪೆಂಗ್ವಿನ್ ನೀನ್ ಯಾರು ಅಂತ. ಆವಾಗ ಆ ಮಾಂತ್ರಿಕ ಉತ್ತರ ಕೊಡ್ತಾನೆ, ನಾನು ದಿ ಪಾಲಿನಾಮಿಯಲ್ ಅಂತ ಹೇಳ್ತದೆ. ಪಾಲಿನಾಮಿಯಲ್ ಹಾಗಂದ್ರೆ ಏನು? ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ಕೇಳ್ತದೆ. ಆದ್ರೆ ನಾನು ಬಹುಪದೋಕ್ತಿಯ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡಿದ್ದೀನಿ, ಆ ಬಹುಪದೋಕ್ತಿಯ ಬಗ್ಗೆ ನಿನಗೆ ವಿವರಣೆಯನ್ನ ಕೊಡ್ತೀನಿ ಅಂತ ಹೇಳ್ತದೆ. ಹೌದಾ? ಹಾಗಾದ್ರೆ ನನಗೆ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ಅಂತ ಏನ್ ಹೇಳ್ತದೆ ಪೆಂಗ್ವಿನ್. ಮತ್ತೆ ಈ ಅದಕ್ಕೆ ಪಾಂಡ ಅಂತ ಕರಿತೀವಿ. ಅದೇನು ಮಾಂತ್ರಿಕ ಇತ್ತಲ್ಲ, ಅದನ್ನ ನಾವು ಪಾಂಡ ಅಂತ ಕರಿತೀವಿ. ಆ ಪಾಂಡ ನೋಡಿರಲಿ, ಆ ಪಾಂಡ ಅನ್ನುವ ಮಾಂತ್ರಿಕ ಏನಿದೆ, ಅವೆರಡು ಜೊತೆಗೆ ನಡ್ಕೊಂಡು ಹೋಗ್ತಿರ್ತಾವೆ ಎಲ್ಲಿ ಹಿಮದಲ್ಲಿ. ಆ ನಡ್ಕೊಂಡು ಹೋಗ್ತಾದಾಗ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತದೆ. ಮೊದಲನೇದಾಗಿ ಒಂದು ಪದವನ್ನ ಹೊಂದಿರುವಂತ ಒಂದು ಪ್ರಾಣಿ ಸಿಗ್ತದೆ, ಅದಕ್ಕೆ ಮೋಸ್. ಒಂದು ಪ್ರಾಣಿ ಒಂದು ಪದವನ್ನು ಹೊಂದಿರುವಂತ ಒಂದು ಮೋಸ್ ಸಿಗ್ತದೆ. ಎರಡು ಪದವನ್ನು ಹೊಂದಿರುವಂತ ಒಂದು ಕರಡಿ ಸಿಗ್ತದೆ. ಅದೇ ರೀತಿ ಬಹುಪದವನ್ನ ಹೊಂದಿರುವಂತ ಇನ್ನೊಂದು ಪಾಠ ಸಿಗ್ತದೆ. ಆ ರೀತಿ ಪ್ರತಿಯೊಂದು ಕೂಡ ಅವು ಎಷ್ಟು ಪದಗಳನ್ನ ಹೊಂದಿದಾವೆ, ಯಾವ ರೀತಿ ಬಹುಪದೋಕ್ತಿ ಬರುತ್ತೆ ಅನ್ನೋದನ್ನ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತದೆ. ಯಾವುದು? ಆ ಮಾತೃಕೆ ಇರುತ್ತಲ್ಲ, ಅದು ಪೆಂಗ್ವಿನ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಹೋಗುತ್ತೆ. ಹಾಗಾದ್ರೆ ಪೆಂಗ್ವಿನ್ ಇಡೀ ಆ ಪಾಲಿನಾಮಿಯಲ್ ಬಗ್ಗೆ ಅಂದ್ರೆ ಬಹುಪದೋಕ್ತಿ ಬಗ್ಗೆ ಫುಲ್ ವಿವರಣೆಯನ್ನ ಅದರ ಬಗ್ಗೆ ತಗೊಂಡು ನೆಕ್ಸ್ಟ್ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದೆ. ಒಂದಾದ್ಮೇಲೆ ಅದು ಬೇರೆ ಪೆಂಗ್ವಿನ್ ಕೂಡ ಅದು ಯಾವ ರೀತಿ ಮ್ಯಾಜಿಕ್ ಅನ್ನ ಹೊಂದಿದೆ, ಬಹುಪದೋಕ್ತಿ ಅಂದ್ರೆ ಏನು, ಅದು ಏನೇನನ್ನ ಹೊಂದಿರುತ್ತೆ ಅಂತ ಬೇರೆ ಪ್ರಾಣಿಗಳಿಗೂ ಕೂಡ ಅಂದ್ರೆ ಪೆಂಗ್ವಿನ್ ನ ಜೊತೆಗಾಗಿ ಕೂಡ ಅದನ್ನ ವಿವರಣೆಯನ್ನ ಮಾಡ್ತಾ ಹೋಗ್ತದೆ. ಇದು ಒಂದು ಈ ಪಾಲಿನಾಮಿಯಲ್ ಎನ್ನುವ ಒಂದು ಓಲಿ ಎನ್ನುವ ಒಂದು ಪೆಂಗ್ವಿನ್ ಇರುತ್ತಲ್ಲ ಅದರ ಕತೆ, ಸರಿನಾ? ಹಾಗಾದ್ರೆ ಇಂದಿನ ಚಾಪ್ಟರ್ ಅಲ್ಲಿ ನಾವು ಇಂದಿನ ತರಗತಿಯಲ್ಲಿ ನಾವು ಯಾವ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡೋಣ? ಅಧ್ಯಾಯ 2 ಯಾವುದು? ಬಹುಪದೋಕ್ತಿಗಳು. ಯಾವುದು? ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು. ಹಾಗಾದ್ರೆ ಮೊದಲನೇದಾಗಿ ಈ ಚಾಪ್ಟರ್ ಅಲ್ಲಿ ನಾವು ಕಲಿಯುವಂತದ್ದು ಬಹುಪದೋಕ್ತಿಗಳು ಅಂದ್ರೆ ಏನು ಅಂತ, ಸರಿನಾ? ಹಾಗಾದ್ರೆ ಬಹುಪದೋಕ್ತಿಗಳು ಅಂದ್ರೆ ಏನು? ಇದು ಒಂದು ಬೀಜೋಕ್ತಿ ಆಗಿತ್ತು. ಬಹುಪದೋಕ್ತಿ ಒಂದು ಬೀಜೋಕ್ತಿ ಆಗಿದ್ದು, ಇದರ ಚರಾಕ್ಷರದ ಘಾತ ಏನಾಗಿರ್ತದೆ? ಧನಾತ್ಮಕ ಚಿಹ್ನೆಯನ್ನು ಹೊಂದಿರ್ತದೆ. ಚರಾಕ್ಷರದ ಘಾತ ಏನಾಗಿರ್ತದೆ? ಧನಾತ್ಮಕ ಚಿಹ್ನೆಯನ್ನು ಹೊಂದಿರುವಂತದ್ದು. ಮತ್ತೆ ಆ ಚರಾಕ್ಷರದ ಘಾತಗಳು ಎಲ್ಲೂ ಕೂಡ ನೆಗೆಟಿವ್ ಬರಂಗಿಲ್ಲ. ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತ ಘಾತಗಳನ್ನು ಹೊಂದಿರುವಂತ ಚರಾಕ್ಷರವನ್ನ ನಿಂದ ಕೂಡಿದಂತ ಒಂದು ಬೀಜೋಕ್ತಿಗೆ, ಆ ಬೀಜೋಕ್ತಿಯಲ್ಲಿ ಚರಾಕ್ಷರಗಳು ಏನಾಗಿರ್ಬೇಕು? ಚರಾಕ್ಷರ ಘಾತ ಪ್ಲಸ್ ಚಿಹ್ನೆಯನ್ನು ಹೊಂದಿರಬೇಕು. ಅಂತ ಪೂರ್ಣಾಂಕಗಳಿಂದ ಕೂಡಿದಂತ ಬೀಜೋಕ್ತಿಗೆ ನಾವೇನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಅದನ್ನ ನಾವು ಸಾಮಾನ್ಯವಾಗಿ ಪಿ ಆಫ್ ಎಕ್ಸ್ ಇಂದ ಸೂಚನೆ ಮಾಡ್ತೀವಿ. ಪಿ ಆಫ್ ಎಕ್ಸ್, ಅದಕ್ಕೆ a0 ಅದರ ಆದರ್ಶ ರೂಪ a1x ಪ್ಲಸ್ a2x² ಪ್ಲಸ್ ಇತ್ಯಾದಿ. ಇದು ಒಂದು ಬಹುಪದೋಕ್ತಿಯ ಆದರ್ಶ ರೂಪ ಆಗಿರುತ್ತದೆ ಅಂತ. a0 ಅಂದ್ರೆ ಮೊದಲನೇ ಪದ ಅಂತ ಕರಿತೀವಿ ಅಥವಾ ಸ್ಥಿರಾಂಕ. ಇಲ್ಲಿ a1 ಕೂಡ ಸ್ಥಿರಾಂಕ, ಎರಡನೇ ಪದ. x ಅನ್ನೋದು ಏನಾಗಿರುತ್ತದೆ? ಚರಾಕ್ಷರ. ಇಲ್ಲೂ ಕೂಡ x ಚರಾಕ್ಷರ. ಇಲ್ಲಿ a2 ಪದ ಅಂದ್ರೆ ಇನ್ನೊಂದು ಪದ ಬಂದಿರ್ತದೆ ಅಂತ, ಸರಿನಾ? ಈ a0 a1 a2 ಏನಿದಾವೆ ಸ್ಥಿರಾಂಕಗಳು ಅಂತ ಕರಿತೀವಿ. x ಅನ್ನೋದು ಏನಾಗಿರ್ತದೆ?
ಚರಾಕ್ಷರ. ಇದನ್ನ ಟೋಟಲ್ ಆಗಿ ನಾವೇನಂತ ಕರಿತೀವಿ, ಒಂದು ಬಹುಪದೋಕ್ತಿ ಅಂತ ಕರಿತೀವಿ. ಚರಾಕ್ಷರ ಮತ್ತು ಸ್ಥಿರಾಂಕಗಳಿಂದ ಕೂಡಿರಬೇಕು. ಇಂತಹ ಬೀಜೋಕ್ತಿಗೆ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಇದರ ಈ ಚರಾಕ್ಷರದ ಘಾತ ಏನಾಗಿದಾವೆ, ಇಲ್ಲಿ ಪ್ಲಸ್ ಚಿಹ್ನೆಯನ್ನ ಹೊಂದಿರ್ತಾವೆ. ಅಕಸ್ಮಾತ್ ಎಲ್ಲರೂ ಮೈನಸ್ ಚಿಹ್ನೆಯನ್ನ ಹೊಂದಿದ್ರೆ ಎಕ್ಸ್ ನ ಘಾತ -1 ಬಂದಿರೋದಾಗಿರ್ಬೋದು, ಅಥವಾ 1/x ಬಂದಿದ್ರೆ ಇಂಥವನ್ನ ನಾವು ಏನಂತ ಕರೆಯಲ್ಲ, ಬಹುಪದೋಕ್ತಿಗಳು ಅಂತ ಕರೆಯಲ್ಲ. ಎಕ್ಸ್ ನ ಚರಾಕ್ಷರ ಯಾವಾಗಲೂ ಏನಾಗಿರ್ಬೇಕು, ಪ್ಲಸ್ ಚಿಹ್ನೆಯನ್ನ ಹೊಂದಿರಬೇಕು. ಅದಕ್ಕೆ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬಹುಪದೋಕ್ತಿಯ ಅರ್ಥ ಆದ್ಮೇಲೆ ಬಹುಪದೋಕ್ತಿಯ ಡಿಗ್ರಿ. ಹಾಗಾದ್ರೆ ಏನು ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ, ಬಹುಪದೋಕ್ತಿಯ ಡಿಗ್ರಿ ಅಥವಾ ಘಾತ ಅಂತ ಕರಿತೀವಿ. ಯಾವ ಬಹುಪದೋಕ್ತಿ ಅದರ ಚರಾಕ್ಷರದ ಘಾತ ಎಷ್ಟನ್ನ ಹೊಂದಿರುತ್ತೆ, ಚರಾಕ್ಷರದ ಘಾತ ಏನಿರ್ತದ ಅದನ್ನ ನಾವು ಏನಂತ ಕರಿತೀವಿ, ಬಹುಪದೋಕ್ತಿಯ ಡಿಗ್ರಿ. ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಎಷ್ಟು ಘಾತವನ್ನು ಹೊಂದಿರುತ್ತೆ ಅದನ್ನು ನಾವು ಅದರ ಡಿಗ್ರಿ ಅಂತ ಕರಿತೀವಿ. ಎಕ್ಸಾಂಪಲ್ 2x + 7 ಇದು ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯಲ್ಲಿ ಡಿಗ್ರಿ ಎಷ್ಟಾಗುತ್ತೆ ಅಂದ್ರೆ, x ನ ಘಾತ ಅಥವಾ ಚರಾಕ್ಷರದ ಘಾತ ಎಷ್ಟಿದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ. ಹಾಗಾದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 1 ಅಂತ ಕರಿತೀವಿ. ಅದೇ ಇನ್ನೊಂದು ಎಕ್ಸಾಂಪಲ್ 3x² + 5. ಸರಿನಾ? ಈ ಬಹುಪದೋಕ್ತಿಯಲ್ಲಿ ಡಿಗ್ರಿ ಎಷ್ಟನ್ನ ಹೊಂದಿದೆ ಅಂತ, ಸರಿನಾ? ಎಷ್ಟು ಓದಿದೆ ಇದು? ಎಷ್ಟು ಓದಿದೆ? 2. ಯಾಕೆ? x ನ ಘಾತ ಎಷ್ಟಿದೆ? 2 ಇದೆ. ಚರಾಕ್ಷರದ ಘಾತ 2 ಇರೋದ್ರಿಂದ ಇದರ ಡಿಗ್ರಿ ಎಷ್ಟು? 2. ಇದರ ಡಿಗ್ರಿ ಎಷ್ಟು? 1. ಸರಿನಾ? ಈಗ ಬಹುಪದೋಕ್ತಿಯ ಅರ್ಥ, ಬಹುಪದೋಕ್ತಿಯ ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಬಹುಪದೋಕ್ತಿಯ ವಿಧಗಳು. ಹಾಗಾದ್ರೆ ಮೊದಲನೇದಾಗಿ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು? ರೇಖಾತ್ಮಕ ಬಹುಪದೋಕ್ತಿ. ಹಾಗಾದ್ರೆ ಏನು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ, ನೋಡಿ, ಯಾವುದೇ ಒಂದು ಬಹುಪದೋಕ್ತಿ ಅದರ ಚರಾಕ್ಷರದ ಘಾತ 1 ಮಾತ್ರ ಹೊಂದಿದ್ರೆ, ಚರಾಕ್ಷರದ ಘಾತ 1 ಹೊಂದಿರುವಂತ ಅಥವಾ ಡಿಗ್ರಿ 1 ಹೊಂದಿರುವಂತ ಒಂದು ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಏನ್ ಬರ್ದಿವಲ್ಲ ಇದನ್ನು ಕೂಡ ಬರೀಬಹುದು. ಇಲ್ಲಾಂದ್ರೆ 2x - 5 ಇಂತಹ ಬಹುಪದೋಕ್ತಿಗಳಿಗೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅಂತ ಕರಿತೀವಿ ರೇಖಾತ್ಮಕ. ಯಾಕೆಂದ್ರೆ ಇದ್ರ ಚರಾಕ್ಷರದ ಘಾತ ಎಷ್ಟಿದೆ? 1 ಇದೆ. ಏನಿಲ್ಲ ಅಂದ್ರೆ ಎಷ್ಟಿರ್ತದೆ? 1 ಇರ್ತದೆ. ಸರಿನಾ? ಈ ತರ ಒಂದು ಹಲವಾರು ಉದಾಹರಣೆಗಳನ್ನ ಕೂಡ ನೀವು ಬರೀಬಹುದು. ಈಗ ಒಂದು ಬರೆದೇನೆ, ಇನ್ನೊಂದು ಉದಾಹರಣೆ ಯಾರೇ ಬಂದು ಬರೀತಾರೆ ನೋಡೋಣ. ರೇಖಾತ್ಮಕ ಬಹುಪದೋಕ್ತಿಗೆ ಬರಪ ಜೀವನ. ಚರಾಕ್ಷರದ ಘಾತ 1 ಇರಬೇಕು. ಅಲ್ಲೇ ಎಕ್ಸ್ ಬರೀಬೇಕು ಅಂತ ಇಲ್ಲ, ಚರಾಕ್ಷರ ಯಾವ್ದಾದ್ರು ಕೂಡ ಬರೀಬಹುದು. ಬರೀ ಇನ್ನೊಂದು ಬರೀ. ಹಾಗಾದ್ರೆ ಇಲ್ಲಿ ಚರಾಕ್ಷರ ಯಾವುದು? y ಇದೆ. y ನ ಘಾತ ಎಷ್ಟಿದೆ? 1 ಇದೆ. ಆದ್ರಿಂದ ಇದು ಕೂಡ ಒಂದು ಉದಾಹರಣೆ. ಇಲ್ಲಿ ಚರಾಕ್ಷರ ಯಾವ್ದು ಬರೆದಿದ್ದಾನೆ? a ಬರೆದಿದ್ದಾನೆ. ಇದು ಕೂಡ ಒಂದು ಬಹುಪದೋಕ್ತಿ. ಇಲ್ಲೂ ಕೂಡ 1 ಇದೆ. ಚರಾಕ್ಷರ ಘಾತ ಎಷ್ಟಿದೆ? 1 ಇದೆ. ಹಾಗಾದ್ರೆ ಇವೆಲ್ಲವೂ ಕೂಡ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆಗಳು. ಸರಿನಾ? ಹಾಗಾದ್ರೆ ಈ ಕೆಲವೊಂದ್ಸರಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಏನಂದ್ರೆ 3y = 7 ಅಂತ ಬಂದ್ಬಿಡೋದು. ಇದು ಬಹುಪದೋಕ್ತಿನ ಏನು? ಸಮೀಕರಣ. ಯಾಕೆ ಸಮೀಕರಣ ಇದು? ಯಾವುದು? ಸಮತೆ ಚಿಹ್ನೆಯನ್ನು ಹೊಂದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸಮೀಕರಣ ಅಂತ ಕರಿತೀವಿ. 3y = 7 ಇಲ್ಲಿ ಸಮತೆಯ ಚಿಹ್ನೆ ಅಂದ್ರೆ ಯಾವುದು? ಇಸ್ ಈಕ್ವಲ್ ಟು ಬಂದಿದ್ರೆ ಅದು ಏನಾಗಿರ್ತದೆ? ಸಮೀಕರಣ ಆಗಿರ್ತದೆ. ಇಸ್ ಈಕ್ವಲ್ ಟು ಬಂದಿಲ್ಲ ಅಂದ್ರೆ ಅದು ಏನಾಗಿರ್ತದೆ? ಬಹುಪದೋಕ್ತಿ ಆಗಿರ್ತದೆ. ಗೊತ್ತಾಯ್ತಾ? ಬಹುಪದೋಕ್ತಿಗೂ ಮತ್ತು ಸಮೀಕರಣಕ್ಕೂ ವ್ಯತ್ಯಾಸ ಗೊತ್ತಾಯ್ತಲ್ಲ. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಎರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಸಮೀಕರಣ ಅಂದ್ರೆ ಸಮತೆಯ ಚಿಹ್ನೆ ಇರಬೇಕು, ಸಮೀಕರಣ ಆಗಿಲ್ಲ ಅಥವಾ ಬರೀ ಬಹುಪದೋಕ್ತಿ ಅಂದ್ರೆ ಅದು ಈ ರೂಪದಲ್ಲಿ ಇರ್ತವೆ ಅಂತ. ಸಮತೆಯ ಚಿಹ್ನೆ ಇಲ್ಲ ಅಂದ್ರೆ ಅವು ಬಹುಪದೋಕ್ತಿಗಳಾಗಿರ್ತವೆ. ಮತ್ತೆ ಬಹುಪದೋಕ್ತಿಯಲ್ಲಿ ಯಾವ ರೀತಿ ಇರಬೇಕು? ಚರಾಕ್ಷರ ಘಾತ ಪ್ಲಸ್ ಚಿಹ್ನೆಯನ್ನು ಹೊಂದಿರಬೇಕು. ಅಂದ್ರೆ ಧನಾತ್ಮಕ ಪೂರ್ಣಾಂಕಗಳನ್ನ ಹೊಂದಿದ್ದು ಸ್ಥಿರಾಂಕ ಮತ್ತು ಚರಾಕ್ಷರ ಗುಣಬದ್ಧವಾಗಿ ಬರೀತಾ ಹೋದ್ರೆ ಅದು ಬಹುಪದೋಕ್ತಿ ಆಗಿರ್ತದೆ. ಈಗ ರೇಖಾತ್ಮಕ ಬಹುಪದೋಕ್ತಿ ಆದ್ಮೇಲೆ ಅದರ ಆದರ್ಶ ರೂಪ ಕೂಡ ಬರೀಬಹುದು. ಅದರ ಆದರ್ಶ ರೂಪ ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ ax + b ರೂಪದಲ್ಲಿ ಇರ್ತದೆ ಅಂತ. ax + b. ಇಲ್ಲಿ a ಮತ್ತು b ಅಂದ್ರೆ ಏನೋ ಬರ್ದಿವರ. a ಮತ್ತು b ಅಂದ್ರೆ ಏನೋ?
ಸ್ಥಿರಾಂಕಗಳು ಅಂತ. ಎಕ್ಸ್ ಅಂದ್ರೆ ಏನು? ಚರಾಕ್ಷರ. ಇಲ್ಲಿ ಎಕ್ಸ್ ಬರ್ದೇವಿ, ನೀವು ಯಾವಾಗ ಬರೀಬಹುದು ಚರಾಕ್ಷರ. ಆಯ್ತಾ? ಎ ಮತ್ತು ಬಿ ಗಳು ಸ್ಥಿರಾಂಕಗಳಾಗಿರುತ್ತವೆ. ಯಾವ ಸ್ಥಿರಾಂಕಗಳು ಬಂದ್ರೆ ಅದು ಬಹುಪದೋಕ್ತಿ ಆಗಿರುತ್ತೆ. ನೆಕ್ಸ್ಟ್ ಬಹುಪದೋಕ್ತಿ ಎರಡನೇ ವಿಧ ಯಾವುದು? ವರ್ಗ ಬಹುಪದೋಕ್ತಿ. ಸರಿನಾ? ಹೆಸರೇ ಸೂಚಿಸುತ್ತದೆ, ರೇಖಾತ್ಮಕ ಅಂದ್ರೆ ರೇಖೆಯ ರೂಪದಲ್ಲಿರುವಂತದ್ದು. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ. ವರ್ಗ ಅಂದ್ರೆ ಏನು? ಎರಡು ಅಂತ, ಸ್ಕ್ವೇರ್. ಅಂದ್ರೆ ಯಾವ ಬಹುಪದೋಕ್ತಿಯಲ್ಲಿ ಅದರ ಘಾತ ಎರಡನ್ನ ಹೊಂದಿರ್ತದೋ, ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎರಡನ್ನ ಹೊಂದಿರುವಂತ ಒಂದು ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಯನ್ನು ನಾವು 2y² ಮೈನಸ್ 3y ಪ್ಲಸ್ 4 ಇದೊಂದು ವರ್ಗ ಬಹುಪದೋಕ್ತಿಯ ಉದಾಹರಣೆ ಅಲ್ವಾ? ಯಾಕೆ? ಇಲ್ಲಿ ನೋಡಿ, ಹೈಯೆಸ್ಟ್ ಅಂತ ಅಂದ್ವಿ ನಾವು. ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ. ಚರಾಕ್ಷರದ ಹೈಯೆಸ್ಟ್ ಘಾತ ಎಷ್ಟಿದೆ? ಇಲ್ಲಿ ಎರಡಿದೆ. ಅಂದ್ರೆ ಘಾತ ಎರಡನ್ನು ಹೊಂದಿರುವಂತ ಒಂದು ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಅಂದ್ರೆ ಇದರ ಆದರ್ಶ ರೂಪ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇರ್ತದೆ. ಯಾವ ರೂಪದಲ್ಲಿ ಇರ್ತದೆ? ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ. ಇದರ ಘಾತ ಎಷ್ಟು? ಎರಡಾಗಿರೋದ್ರಿಂದ ಇದು ವರ್ಗ ಅಂತ. ಹಿಂದಿನ ಇದರಲ್ಲಿ ರೇಖಾತ್ಮಕದಲ್ಲಿ ಘಾತ ಹೊಂದಿದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ ಒಂದು ಉದಾಹರಣೆಯನ್ನು ಬರ್ತೀನಿ, ಇನ್ನೊಂದು ಉದಾಹರಣೆ ಯಾರು ಬರ್ತೀರಾ? ಬರಬಹುದು. ಇನ್ನು ಎಷ್ಟು ಬೇಕಾದ್ರೂ ನೀವು ಉದಾಹರಣೆಗಳನ್ನ ಬರೀಬಹುದು. ಗೊತ್ತಾಯ್ತಾ? ಅರ್ಥ ಮಾಡ್ಕೊಂಡು ಸಾಕು. ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ಬೇಕಾದ್ರೂ ಅದರ ಬಹುಪದೋಕ್ತಿಗಳನ್ನ ಬರೀಬಹುದು. ಸರಿ ಐತದ? ಸರಿ ಐತಾನೆ? ಗುಡ್. ನೋಡಿ, 8x² ಪ್ಲಸ್ 6x ಪ್ಲಸ್ 9 ಇದು ಕೂಡ ಒಂದು ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಆಗಿದೆ. ಸರಿನಾ? ಏನಾಗಿದೆ? ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಆಗಿದೆ. ಇದರಲ್ಲಿ x ನ ಘಾತ ಎಷ್ಟಿದೆ? ಸ್ಕ್ವೇರ್. ಎರಡಿದೆ ತಾನೆ? x ನ ಘಾತ ಎರಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಯಾವ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತ ಎರಡಿರುತ್ತೋ ಅದನ್ನ ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇದರ ಆದರ್ಶ ರೂಪ ಕೂಡ ನಾನು ಹೇಳಿದ್ದೆ ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ಬರುವಂತದ್ದು ಘನ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ಘನ ಬಹುಪದೋಕ್ತಿ. ಅಂದ್ರೆ ಏನು ಘನ ಬಹುಪದೋಕ್ತಿ ಅಂದ್ರೆ? ಚರಾಕ್ಷರದ ಘಾತ 3 ಅಂದ್ರೆ ಡಿಗ್ರಿ 3 ಹೊಂದಿರುವಂತ ಒಂದು ಬಹುಪದೋಕ್ತಿ. ಯಾವ ಬಹುಪದೋಕ್ತಿಯಲ್ಲಿ ಡಿಗ್ರಿ 3 ಇರ್ತದೋ ಅಥವಾ ಚರಾಕ್ಷರ ಘಾತ 3 ಇರ್ತದೋ ಅದನ್ನ ನಾವೇನಂತ ಕರಿತೀವಿ? ಘನಾತ್ಮಕ ಬಹುಪದೋಕ್ತಿ. ಇದರ ಆದರ್ಶ ರೂಪ ನಾವು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ರೂಪದಲ್ಲಿ ಬರೀಬಹುದು ಅಲ್ವಾ? ಹಾಗಾದ್ರೆ ಇದಕ್ಕೆ ನಾವು ಹಲವಾರು ಉದಾಹರಣೆಗಳನ್ನು ಕೂಡ ಬರೀಬಹುದು. 4x³ ಪ್ಲಸ್ 5x² ಪ್ಲಸ್ 7x ಪ್ಲಸ್ 8 ಇದು ಒಂದು ಘನ ಬಹುಪದೋಕ್ತಿ ಉದಾಹರಣೆ ಅಲ್ವಾ? ಇಲ್ಲೇನ್ ಬರೀತೀವಿ? 4x³ ಪ್ಲಸ್ 5x² ಪ್ಲಸ್ 7x. ಇಲ್ಲಿ ಚರಾಕ್ಷರ ಯಾವುದು? x. ಹೈಯೆಸ್ಟ್ ಘಾತ ಎಷ್ಟಿದೆ? 3 ಇದೆ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹೈಯೆಸ್ಟ್ ಇರೋದು ಯಾವುದು? 3 ಅಂತ. ಹಾಗಾದ್ರೆ ಚರಾಕ್ಷರದ ಹೈಯೆಸ್ಟ್ ಘಾತ 3 ಇರೋದ್ರಿಂದ ಅದನ್ನ ಎಂಥ ಬಹುಪದೋಕ್ತಿ ಅಂತ ಕರಿತೀವಿ? ಘನ ಬಹುಪದೋಕ್ತಿ. ಅಲ್ಲಿ x ಚರಾಕ್ಷರ ತಾನ್ ಮಾಡಿದೀವಿ. ಅದೇ ರೀತಿ ಇನ್ನೊಂದು ಚರಾಕ್ಷರ ಬರುವಂತೆ ಇನ್ನೊಂದು ಘನ ಬಹುಪದೋಕ್ತಿ ಯಾರೇ ಬರೀತೀರಾ? ಘನ ಬಹುಪದೋಕ್ತಿಗೆ ಇನ್ನೊಂದು ಉದಾಹರಣೆ ಸರಿ ಇದೆಯಾ? ಕಾವ್ಯ ಬರೋದು ಸರಿ ಇದ್ದಿಲ್ಲ? 7a³ ಪ್ಲಸ್ 9a² ಮತ್ತೆ ಮೈನಸ್ 12a ಪ್ಲಸ್ 9. ಇಲ್ಲಿ ಚರಾಕ್ಷರ ಯಾವುದು? ಎ. ಏನ ಘಾತ ಎಷ್ಟಿದೆ? ಎಷ್ಟು ಘಾತ? 3 ಇದೆ. ಅದರಿಂದ ಇದನ್ನ ಏನಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಸರಿನಾ? ಗೊತ್ತಾಯ್ತೇನ? ನೆಕ್ಸ್ಟ್ ಈಗ ಘನ ಬಹುಪದೋಕ್ತಿ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಬಹುಪದೋಕ್ತಿಯ ಬೆಲೆ. ಬಹುಪದೋಕ್ತಿಯ ಬೆಲೆ ಅಂದ್ರೆ ಬಹುಪದೋಕ್ತಿಯಲ್ಲಿ
ಆ ಚರಾಕ್ಷರಕ್ಕೆ ಯಾವ ಬೆಲೆಯನ್ನ ಹಾಕಿದಾಗ ಅಂದ್ರೆ ಒಂದು ಬೆಲೆಯನ್ನ ಕಂಡುಹಿಡಿಯಕ್ಕೆ ಹೇಳ್ತಾರಲ್ಲ ಅದನ್ನ ನಾವು ಅದರ ಬೆಲೆ ಅಂತ ಕರಿತೀವಿ. ಅದರ ಏನು ಅಂತ ನೋಡೋಣ, ಬಹುಪದೋಕ್ತಿಯ ಬೆಲೆ ಅಂತ. ಬಹುಪದೋಕ್ತಿಯ ಬೆಲೆ ಏನು ಬಹುಪದೋಕ್ತಿಯ ಬೆಲೆ ಅಂದ್ರೆ ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆಗಿದ್ದು ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು, ಪಿ ಆಫ್ ಎಕ್ಸ್ ಎಂಬುವ ಬಹುಪದೋಕ್ತಿಯಲ್ಲಿ ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು ಆ ಪಿ ಆಫ್ ಎಕ್ಸ್ ನಲ್ಲಿ ಎಕ್ಸ್ ಇರೋ ಜಾಗಕ್ಕೆ ಕೆ ಅನ್ನು ಅಪ್ಲೈ ಮಾಡಿದಾಗ ನಾವು ಆ ಪಿ ಆಫ್ ಕೆ ಏನ್ ಬರ್ತದಲ್ಲ ಅದನ್ನೇ ನಾವು ಬಹುಪದೋಕ್ತಿಯ ಬೆಲೆ ಅಂತ ಕರಿತೀವಿ. ಎಕ್ಸ್ ಇರೋ ಜಾಗಕ್ಕೆ ಕೆ ಅನ್ನು ಅಪ್ಲೈ ಮಾಡಿದಾಗ ಅದರ ಬೆಲೆ ಏನ್ ಬರ್ತದೆ ಪಿ ಆಫ್ ಕೆ, ಅದನ್ನ ಬಹುಪದೋಕ್ತಿಯ ಬೆಲೆ ಅಂತ ಕರಿತೀವಿ. ಅದಕ್ಕೆ ನಾವು ಒಂದು ಉದಾಹರಣೆಯನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಎಕ್ಸ್ ಇಸ್ ಈಕ್ವಲ್ ಟು -1 ಆದಾಗ ಎಕ್ಸ್ ಇಸ್ ಈಕ್ವಲ್ ಟು -1 ಕೊಟ್ಟಾಗ ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಉದಾಹರಣೆ ತಗೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ -3x -4. ಇದರಲ್ಲಿ ಎಕ್ಸ್ ನ ಬೆಲೆಯನ್ನ ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿ ಆ ಪಿ ಆಫ್ -1 ಏನ್ ಕಂಡುಹಿಡಿತೀವಲ್ಲ ಅದು ಅದರ ಬೆಲೆ ಆಗಿರ್ತದೆ ಅಂತ. ಇದರರ್ಥ ಎಕ್ಸ್ ಇರೋ ಜಾಗಕ್ಕೆ -1 ಹಾಕ್ತಿದೀವಿ. ಹಾಕಿದಾಗ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟು -1 ಸ್ಕ್ವೇರ್ -3 ಇಂಟು ಎಕ್ಸ್ ಬೆಲೆ ಎಷ್ಟು -1. ಇನ್ನು ಲಾಸ್ಟ್ ಸ್ಥಿರಾಂಕ -4 ಇದೆ, -4 ಬರೀತೀವಿ. ಹಾಗಾದ್ರೆ -1 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 1 ಅಲ್ವಾ. ನೆಕ್ಸ್ಟ್ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಅಂದ್ರೆ 3. ಇಲ್ಲಿ -4 ಇದೆ, -4. ಒಂದಕ್ಕೆ 3 ಕೂಡಿದ್ರೆ ಎಷ್ಟು 4. ಇಲ್ಲಿ ಪ್ಲಸ್ -4 ಇದೆ. +4 -4 ಕ್ಯಾನ್ಸಲ್ ಆಗಿ ಎಷ್ಟು ಬಂತು 0. ಹಾಗಾದ್ರೆ ಪಿ ಆಫ್ -1 ಬೆಲೆ ಎಷ್ಟು 0. ಕೊಟ್ಟಿರುವಂತಹ ಪಿ ಆಫ್ ಎಕ್ಸ್ ಎಂಬುವ ಬಹುಪದೋಕ್ತಿಯಲ್ಲಿ ನಾವು ಎಕ್ಸ್ ಇರೋ ಜಾಗಕ್ಕೆ -1 ಹಾಕಿದಾಗ ಬೆಲೆ ಎಷ್ಟು ಬರ್ತದೆ 0 ಬರುತ್ತೆ ಅಂತ. ಈ ತರ ಯಾವುದೇ ಬಹುಪದೋಕ್ತಿಯಲ್ಲಿ ನಾವು ಬೆಲೆಯನ್ನ ಕಂಡುಹಿಡಿಯಬಹುದು. ಅಲ್ಲಿ ಎಕ್ಸ್ ಇರೋ ಜಾಗಕ್ಕೆ -1 ಹಾಕ್ರಿ ಅಂತ ಹೇಳಿದರೆ ನೆಕ್ಸ್ಟ್ ಎಕ್ಸ್ ಇರೋ ಜಾಗಕ್ಕೆ -2 ಎಷ್ಟು ಹಾಕಿದಾಗ ಎಷ್ಟು ಬರುತ್ತೆ, 4 ಹಾಕಿದಾಗ ಎಷ್ಟು ಬರುತ್ತೆ ಅದನ್ನು ನಾವು ಕಂಡುಹಿಡಬಹುದು. ಇದೇ ಸಮೀಕರಣದಲ್ಲಿ ಎಕ್ಸ್ ಇರೋ ಜಾಗಕ್ಕೆ 4 ಹಾಕಿದಾಗ ಎಷ್ಟು ಬರುತ್ತೆ ಅಂತ ಕಂಡುಹಿಡಿತಾರೆ ನೋಡೋಣ. ಯಾರೊಬ್ರು ಎಕ್ಸ್ ಇರೋ ಜಾಗಕ್ಕೆ 4 ಹಾಕ್ರಿ, 4 ಹಾಕಿದಾಗ ಬೆಲೆ ಎಷ್ಟು ಬರುತ್ತೆ ಅಂತ ಬರೀಬೇಕು. ಆಯ್ತಾ? ಸೇಮ್ ಸಮೀಕರಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ -3x +4. ಸಮೀಕರಣದಲ್ಲಿ ಎಕ್ಸ್ ಇರೋ ಜಾಗಕ್ಕೆ ಎಷ್ಟು ಹಾಕ್ಬೇಕು? ಈಗ 4 ಹಾಕಿದಾಗ ಅದರ ಬೆಲೆ ಎಷ್ಟು ಬರುತ್ತೆ ಅಂತ. ಸರಿ ಆಯ್ತಾ? ಅದು ತಯಾರು ಮಾಡಿದಿರಿ ನೋಡಿ. ಇಲ್ಲಿ ಕೆಲವೊಂದು ಸ್ಟೆಪ್ ಇಲ್ಲಿ ತಪ್ಪು ಮಾಡಿದ್ದಾನೆ. ಬೆಲೆಗಳನ್ನ ಅಪ್ಲೈ ಮಾಡಿದಾದ್ಮೇಲೆ ಗುಣಿಸೋದಾಗಿರ್ಬೋದು ಅಥವಾ ನೆಕ್ಸ್ಟ್ ಸ್ಟೆಪ್ ತಪ್ಪಾಗಿದೆ. ಈಗ ಭೂಮಿಕಾ ಕರೆಕ್ಷನ್ ಮಾಡ್ತಾರೆ. ಎಕ್ಸ್ ಸ್ಕ್ವೇರ್ -3x -4.
ಕರೆಕ್ಟ್ ಇದೆಯಾ? ಎಷ್ಟು ಬಂದ ಆನ್ಸರ್ ಹಾಗಾದ್ರೆ? 0 ಬಂತು. ಹಾಗಾದ್ರೆ ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ 4 ಅಪ್ಲೈ ಮಾಡಿದಾಗ 4 ಸ್ಕ್ವೇರ್, ಎಕ್ಸ್ ಇರೋ ಜಾಗಕ್ಕೆ 4 ಹಾಕಿದೀವಿ, 3 4 ಎಷ್ಟಾಗುತ್ತೆ? 12. 4 ಸ್ಕ್ವೇರ್ ಅಂದ್ರೆ 16. 12 ಎರಡು ಕಡೆ ಮೈನಸ್ ಇರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೂಡ್ತಾ ಇದೀವಿ. 12ಕ್ಕೆ 4 ಕೂಡಿದ ಎಷ್ಟು? 16. ಪ್ಲಸ್ 16 ಮೈನಸ್ 16 ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ? 0 ಬರುತ್ತೆ ಅಂತ. ಈ ತರ ಯಾವುದೇ ಬಹುಪದೋಕ್ತಿಯಲ್ಲಿ ಕೊಟ್ಟಿರುವಂತಹ ಚರಾಕ್ಷರಕ್ಕೆ ಆ ಬೆಲೆಯನ್ನು ಅಪ್ಲೈ ಮಾಡಿದಾಗ ಏನ್ ಬೆಲೆ ಬರುತ್ತಲ್ಲ ಅದನ್ನೇ ನಾವು ಅದರ ಬಹುಪದೋಕ್ತಿಯ ಬೆಲೆ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ ಬರುವಂತದ್ದು ಬಹುಪದೋಕ್ತಿಯ ಶೂನ್ಯತೆ. ಹಾಗಾದ್ರೆ ಏನು ಶೂನ್ಯತೆ ಅಂದ್ರೆ ಬಹುಪದೋಕ್ತಿಯ ಶೂನ್ಯತೆ. ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿಯಾಗಿದ್ದು, ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿಯಾಗಿದ್ದು, ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆ ಆಗಿದ್ದು, ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆ ಆಗಿದ್ದು, ಆ ಪಿ ಆಫ್ ಎಕ್ಸ್ ನಲ್ಲಿ ಕೆ ನ ಬೆಲೆಯನ್ನು ಅಪ್ಲೈ ಮಾಡಿದಾಗ ನಮಗೆ ಆನ್ಸರ್ 0 ಬರುತ್ತೆ. ಗೊತ್ತಾಯ್ತಾ? ಇದರ ಅರ್ಥ ಲಾಸ್ಟ್ ನಮಗೆ ಪಿ ಆಫ್ ಕೆ ಕಂಡುಹಿಡಿದಾಗ ಆನ್ಸರ್ ಎಲ್ಲರ 0 ಬಂತು ಅಂದ್ರೆ ಆ ಕೆ ನ ಬೆಲೆಯನ್ನ ನಾವು ಅದರ ಶೂನ್ಯತೆ ಅಂತ ಕರೀತೀವಿ. ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ಎಕ್ಸ್ ಇರೋ ಜಾಗಕ್ಕೆ ಕೆ ನ ಬೆಲೆಯನ್ನ ಹಾಕಿದಾಗ ಆನ್ಸರ್ ಎಲ್ಲರ 0 ಬಂತು ಅಂದ್ರೆ ಅದನ್ನು ನಾವು ಅದರ ಶೂನ್ಯತೆ ಅಂತ ಕರಿತೀವಿ. ಹಿಂದಿನ ಎರಡು ಉದಾಹರಣೆಗಳಲ್ಲಿ ನಾವು ನೋಡಿದೀವಿ. ಈಗ ನೋಡ್ರಿ, ಇದೇ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯಲ್ಲಿ ಎಕ್ಸ್ ಇರೋ ಜಾಗಕ್ಕೆ 4 ಹಾಕಿದ್ವಿ. 4 ಹಾಕಿದಾಗ ಆನ್ಸರ್ ಎಷ್ಟು ಬಂತು? ಇಲ್ಲಿ 0 ಬಂತು. ಹಾಗಾದ್ರೆ ಪಿ ಆಫ್ 4 = 0 ಬಂದ್ರೆ ಈ 4 ನಾವು ಏನಂತ ಕರಿತೀವಿ? ಕೊಟ್ಟಿರುವಂತಹ ಬಹುಪದೋಕ್ತಿಯ ಇದರ ಶೂನ್ಯತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಶೂನ್ಯತೆ. ಈ ಪಿ ಆಫ್ ಎಕ್ಸ್ ನ ಶೂನ್ಯತೆ ಎಷ್ಟು ಅಂದ್ರೆ 4 ಅಂತ. ಯಾಕೆ 4? ನಮಗೆ ಆನ್ಸರ್ ಎಷ್ಟು ಬಂದಿದೆ? ಇಲ್ಲಿ 4 ಹಾಕಿದಾಗ 0 ಬಂದಿದೆ. 0 ಬಂತು ಅಂದ್ರೆ ಆ 4 ಅನ್ನೋದು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ ಅಂತ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂತ ಇದೆ. ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂದ್ರೆ ನಾವು ಅದನ್ನ ಗ್ರಾಫ್ ಅಲ್ಲಿ ಬಿಡಿಸಿದಾಗ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತವೆ. ರೇಖಾತ್ಮಕ ಬಹುಪದೋಕ್ತಿ ಎಷ್ಟು ಶೂನ್ಯತೆ ಹೊಂದಿರ್ತವೆ, ಅದೇ ರೀತಿ ವರ್ಗ ಬಹುಪದೋಕ್ತಿ ಎಷ್ಟು ಶೂನ್ಯತೆ ಹೊಂದಿರುತ್ತೆ, ಅದೇ ರೀತಿ ಇನ್ನೊಂದು ಘನ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನ ಹೊಂದಿರುತ್ತೆ ಅಂತ ಈಗ ನೋಡ್ತಾ ಹೋಗೋದು. ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂತ ಕರಿತೀವಿ. ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಅದರಲ್ಲಿ ಮೊದಲನೇದು ರೇಖಾತ್ಮಕ ಬಹುಪದೋಕ್ತಿ. ಒಂದು ರೇಖಾತ್ಮಕ ಬಹುಪದೋಕ್ತಿ ಏನಂದ್ರೆ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತದೆ ಅಂತ. ರೇಖಾತ್ಮಕ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ ನೋಡಿ. ಒಂದು ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಎಕ್ಸಾಂಪಲ್ ತಗೋಣ. y = 2x + 3. y = 2x + 3. ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ ಇಲ್ಲ? ಆಗಿದೆ ಅಂದ್ರು. y = 2x + 3 ಅನ್ನೋದು ಒಂದು ರೇಖಾತ್ಮಕ ಬಹುಪದೋಕ್ತಿ ಅಲ್ವಾ? ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಬಹುಪದೋಕ್ತಿ ಆಗಿದೆ. ಹಾಗಾದ್ರೆ ಇದರಲ್ಲಿ ಇದನ್ನ ನಾವು ಗ್ರಾಫ್ ಅಲ್ಲಿ ಗುರುತು ಮಾಡಿದಾಗ, ಸರಿನಾ? ಇದನ್ನ ಗ್ರಾಫ್ ಅಲ್ಲಿ ಗುರುತು ಮಾಡಿದಾಗ ಯಾವ ರೀತಿ ಇದು ಬರ್ತದೆ, ಅದರ ಶೂನ್ಯತೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿತಾ ಹೋದಾಗ ನಮಗೆ ರೇಖಾತ್ಮಕ ಬಹುಪದೋಕ್ತಿ ಸಾಮಾನ್ಯವಾಗಿ ಯಾವುದೇ ರೇಖೆಯನ್ನು ತಗೊಳ್ರಿ ನೋಡಿ ಈ ರೀತಿ ಬರ್ತದೆ. ಇಲ್ಲದ್ರೆ ಗುರುತು ಮಾಡಿದಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಹಾಗಾದ್ರೆ ಅದು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಸಂಧಿಸ್ತದೆ? ಒಂದು ಬಾರಿ ಮಾತ್ರ ಸಂಧಿಸ್ತದೆ ಅಂತ. ಅಂದ್ರೆ ಅಲ್ಲಿ ಎಳೆದಿರುವಂತ ರೇಖಾತ್ಮಕ ಬಹುಪದೋಕ್ತಿಗೆ ಏನ್ ಬೆಲೆಗಳು ಬರ್ತಾವಲ್ಲ ಆ ಬೆಲೆಗಳನ್ನ ನಾವು ನಕ್ಷೆಯಲ್ಲಿ ಗುರುತು ಮಾಡಿದಾಗ ಅದು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಸಂಧಿಸಿದೆಯೋ ಅಥವಾ ಎಷ್ಟು ಬಾರಿ ಟಚ್ ಮಾಡಿದೆಯೋ ಅದನ್ನು ನಾವು ಅದರ ಶೂನ್ಯತೆ ಅಂತ ಕರಿತೀವಿ. ಶೂನ್ಯತೆ. ಹಾಗಾಗಿ ರೇಖಾತ್ಮಕ ಬಹುಪದೋಕ್ತಿ ಸಾಮಾನ್ಯವಾಗಿ ಎಷ್ಟು ಶೂನ್ಯತೆಯನ್ನು ಹೊಂದಿರ್ತದೆ? ಒಂದು ಶೂನ್ಯತೆಯನ್ನು ಹೊಂದಿರ್ತದೆ. ಎಷ್ಟು ಶೂನ್ಯತೆ? ಒಂದು ಶೂನ್ಯತೆಯನ್ನು ಹೊಂದಿರ್ತದೆ. ಸರಿನಾ? ಅದೇ ರೀತಿ ನೆಕ್ಸ್ಟ್ ವರ್ಗಾತ್ಮಕ ಬಹುಪದೋಕ್ತಿ. ಇದು ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತದೆ ಅಂತ. ವರ್ಗಾತ್ಮಕ ಬಹುಪದೋಕ್ತಿ
ವರ್ಗಾತ್ಮಕ ಬಹುಪದೋಕ್ತಿ. ಅಂದ್ರೆ ವರ್ಗಾತ್ಮಕ ಬಹುಪದೋಕ್ತಿಯನ್ನು ನಾವು ಗ್ರಾಫ್ ಅಲ್ಲಿ ಗುರುತು ಮಾಡಿದಾಗ ಇದು ಯಾವ ರೀತಿ ಗ್ರಾಫ್ ಅನ್ನ ಹೊಂದಿರ್ತದೆ, ಗ್ರಾಫ್ ನ ಮೂಲಕ ನಾವು ಗುರುತು ಮಾಡ್ತಾ ಹೋಗಿ ಅದು ಯಾವ ರೀತಿ ಶೂನ್ಯತೆಗಳನ್ನು ಹೊಂದಿರ್ತದೆ ಅಂದ್ರೆ ನೋಡಿ, ಅದನ್ನ ಗ್ರಾಫ್ ಅಲ್ಲಿ ನಾವು ಗುರುತು ಮಾಡಿದಾಗ ಸಾಮಾನ್ಯವಾಗಿ ಅದರ ಶೂನ್ಯತೆ ನೋಡಿ ಈ ರೀತಿ ಗ್ರಾಫ್ ಬರುತ್ತೆ ಒಂದು, ಇಲ್ಲ ಅಂದ್ರೆ ಈ ರೀತಿ ಗ್ರಾಫ್ ಬರ್ತದೆ ಸರಿನಾ. ಇಲ್ಲದ್ರೆ ಎಲ್ಲೂ ಕೂಡ ಟಚ್ ಆಗಲ್ಲ, ಎಕ್ಸ್ ಅಕ್ಷವನ್ನು ಮೇಲ್ಭಾಗದಲ್ಲಿ ಬರ್ತದೆ ಅಥವಾ ಎಲ್ಲೋ ಆ ಕಡೆ ಲೆಫ್ಟ್ ಸೈಡ್ ಕೆಳಭಾಗದಲ್ಲೋ ಮೇಲ್ಭಾಗ ಒಟ್ಟು ಎಕ್ಸ್ ಆಕ್ಸಿಸ್ಗೆ ಟಚ್ ಆಗದ ರೀತಿ. ಇದು ಉಲ್ಟಾ ಕೂಡ ಆಗ್ಬೋದು, ಹಿಂಗ್ ಬಂದಿದೆ ಹಿಂಗ್ ಬಂದಿದೆಯಲ್ಲ ಹಿಂಗೂ ಕೂಡ ಬರ್ಬೋದು. ಮತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಹಿಂಗ್ ಟಚ್ ಆಗಿದೆ, ಅದು ಉಲ್ಟಾ ಕೂಡ ಹಿಂಗ್ ಟಚ್ ಆಗ್ಬೋದು ಸರಿನಾ. ನೆಕ್ಸ್ಟ್ ಇಲ್ಲಿ ಮೇಲ್ಭಾಗದಲ್ಲಿ ಇದೆಯಾ, ಅದು ಕೆಳಭಾಗದಲ್ಲಿ ಹಿಂಗ್ ಉಲ್ಟಾ ಕೂಡ ಬರ್ಬೋದು. ಹಾಗಾದ್ರೆ ಮೂರಲ್ಲೂ ಅಬ್ಸರ್ವ್ ಮಾಡಿದಾಗ ಎಕ್ಸ್ ಅಕ್ಷವನ್ನು ಅದು ಎಷ್ಟು ಬಾರಿ ಸಂಚಿದೆ, ಇಲ್ಲಿ 2 ಬಾರಿ ಸಂಚಿದೆ. ಇಲ್ಲಿ ಎಷ್ಟು ಬಾರಿ ಸಂಚಿದೆ, 1 ಬಾರಿ ಸಂಚಿದೆ. ಇಲ್ಲಿ ಎಲ್ಲೂ ಕೂಡ ಸಂಚಿಲ್ಲ. ಹಾಗಾದ್ರೆ ವರ್ಗಾತ್ಮಕ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ, ಗರಿಷ್ಠ 2 ಶೂನ್ಯತೆ ಹೊಂದಿರ್ತದೆ. ಕೆಲವೊಂದು ಬಾರಿ 1 ಶೂನ್ಯತೆ, ಕೆಲವೊಂದು ಬಾರಿ ಶೂನ್ಯತೆ. ಗರಿಷ್ಠ ಎಷ್ಟು ಹೊಂದಿರುತ್ತೆ ಅಂದ್ರೆ 2 ಹೊಂದಿರುತ್ತೆ ಸರಿನಾ. ಹಾಗಾದ್ರೆ ವರ್ಗಾತ್ಮಕ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ, ಗರಿಷ್ಠ 2 ಶೂನ್ಯತೆಗಳು, ಗರಿಷ್ಠ 2 ಶೂನ್ಯತೆಗಳನ್ನು ಹೊಂದಿರ್ತದೆ. ಗರಿಷ್ಠ 2 ಶೂನ್ಯತೆ, 2 ಶೂನ್ಯತೆಗಳನ್ನ ಹೊಂದಿರ್ತದೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಶೂನ್ಯತೆ ಇದೆ, ಯಾವುದು ಘನ ಬಹುಪದೋಕ್ತಿ ಸರಿನಾ. ಘನಾತ್ಮಕ ಬಹುಪದೋಕ್ತಿ ಇದು ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ, ಗರಿಷ್ಠ 3 ಶೂನ್ಯತೆ, ಗರಿಷ್ಠ 3 ಶೂನ್ಯತೆಗಳನ್ನು ಹೊಂದಿರ್ತದೆ. ಅದು ಹೆಂಗ್ ಹೊಂದಿರುತ್ತೆ ಅಂತ ಗ್ರಾಫ್ ಅಲ್ಲಿ ಗ್ರಾಫ್ ಮೂಲಕ ಗುರುತು ಮಾಡಬೇಕು ನಾವು. ಗರಿಷ್ಠ ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ, ಘನಾತ್ಮಕ ಬಹುಪದೋಕ್ತಿ, ಘನಾತ್ಮಕ ಬಹುಪದೋಕ್ತಿ ಇದು ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತೆ ಅಂದ್ರೆ ನೋಡಿ, ಅದರ ಗ್ರಾಫ್ ಅನ್ನು ನಾವು ಗುರುತು ಮಾಡಿದಾಗ ಸಾಮಾನ್ಯವಾಗಿ ಯಾವ ರೀತಿ ಬರುತ್ತೆ ಅಂದ್ರೆ ಈ ತರ ಬರುತ್ತೆ ಸರಿನಾ, ಈ ತರ ಬರುತ್ತೆ. ಇಲ್ಲ ಅಂದ್ರೆ ಮತ್ತೆ ಅದನ್ನ ಬಿಟ್ಟರೆ ಮತ್ತೆ ಯಾವ ರೀತಿ ಆಪ್ಷನ್ ಇದೆ ಅಂದ್ರೆ ಇದಕ್ಕೆ ಈ ತರ 2 ಸಾರಿ ಮಾತ್ರ ಅದು ಸಂಸಾರಿತಿ 1 ಮತ್ತೆ 2 ಈ ತರ ಸಂಸ್ತದೆ. ಅಥವಾ ಇನ್ನೊಂದು ಆಪ್ಷನ್ ಯಾವುದು ಅಂದ್ರೆ 1 ಬಾರಿ ಮಾತ್ರ ಸಂಸರ್ತದ್ದು. ಇಲ್ಲಿ 1 ಬಾರಿ ಸಂಸಿರ್ತದೆ, ಇಲ್ಲಿ 2 ಬಾರಿ ಸಂಸಿರ್ತದೆ, ಇಲ್ಲಿ ಎಷ್ಟು ಬಾರಿ 3 ಬಾರಿ ಎಕ್ಸ್ ಅಕ್ಷವನ್ನು ಟಚ್ ಮಾಡ್ತದೆ. ಹಾಗಾದ್ರೆ ಇದು ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತದೆ, ಗರಿಷ್ಠ 3 ಶೂನ್ಯತೆಗಳನ್ನು ಹೊಂದಿರುತ್ತದೆ. ಘನಾತ್ಮಕ ಬಹುಪದೋಕ್ತಿ ಗರಿಷ್ಠ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತದೆ, 3 ಶೂನ್ಯತೆಗಳನ್ನು ಹೊಂದಿರುತ್ತದೆ. 3 ಶೂನ್ಯತೆಗಳನ್ನ ಹೊಂದಿರುತ್ತದೆ. ಗೊತ್ತಾಯ್ತಿಲ್ಲ. ರೇಖಾತ್ಮಕ ಬಹುಪದೋಕ್ತಿ 1 ಶೂನ್ಯತೆ, ವರ್ಗಾತ್ಮಕ ಬಹುಪದೋಕ್ತಿ ಗರಿಷ್ಠ 2 ಶೂನ್ಯತೆ, ಘನಾತ್ಮಕ ಬಹುಪದೋಕ್ತಿ ಗರಿಷ್ಠ 3 ಶೂನ್ಯತೆಗಳನ್ನ ಹೊಂದಿರುತ್ತದೆ ಅಂತ ಸರಿನಾ. ಹಾಗಾದ್ರೆ ಇದರಾದ್ಮೇಲೆ ಈಗೇನು ಶೂನ್ಯತೆಗಳ ಆಧಾರದ ಮೇಲೆ ಅಭ್ಯಾಸ ಇದೆ, ಅಭ್ಯಾಸ 2.1 ಈಗ ನೋಡ್ತಾ ಹೋಗೋಣ. ನೋಡಿ, ಈಗ ನಾವು ಆ ಶೂನ್ಯತೆಗಳ ಬಗ್ಗೆ ತಿಳ್ಕೊಂಡ್ವಿ. ಶೂನ್ಯತೆಗಳ ಆಧಾರದ ಮೇಲೆ ಅಭ್ಯಾಸ ಎಷ್ಟಿದೆ, 2.1 ಇದೆ. ಅಲ್ಲಿ ಗ್ರಾಫ್ ಅನ್ನ ಕೊಟ್ಟಿದ್ದಾನೆ, 6 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಪ್ರತಿಯೊಂದು ಕೂಡ ಎಷ್ಟು ಶೂನ್ಯತೆಗಳನ್ನ ಹೊಂದಿದಾವೆ ಅಂತ ಹೇಳಿದ್ವಿ. ಅಂದ್ರೆ ಎಕ್ಸ್ ಆಕ್ಸಿಸ್ ಎಷ್ಟು ಬಾರಿ ಟಚ್ ಮಾಡುತ್ತೋ ಅಷ್ಟು ಬಾರಿ ಅವು ಅಷ್ಟು ಶೂನ್ಯತೆಗಳನ್ನ ಹೊಂದಿರ್ತಾವೆ ಅಂತ ಹೇಳಿದ್ವಿ. ಅದ್ರ ಮೇಲೆ ಅಭ್ಯಾಸ 2.1 ಮನೆಯಲ್ಲಿ ಬಿಡಿಸ್ಕೊಂಡ್ಬಿಡ್ತಿರಲ್ಲ ಆಯ್ತಾ. ಅಂದ್ರೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇನು ಅಂದ್ರೆ ಬಹುಪದೋಕ್ತಿ ಅಂದ್ರೆ ಏನು ಸರಿನಾ, ಅದನ್ನ ಕಥೆಯ ಮೂಲಕ ತಿಳ್ಕೊಂಡಿದ್ವಿ. ಯಾರ್ದ ಕತೆ, ಪಾಲಿನಾಮಿಯಲ್ ಪೋಲಿ. ಪೋಲಿ ಎನ್ನುವ ಒಂದು ಪೆಂಗ್ವಿನ್ ಇರ್ತಲ್ಲ, ಆ ಪೆಂಗ್ವಿನ್ ಕಥೆಯ ಮೂಲಕ ಬಹುಪದೋಕ್ತಿ ಅರ್ಥವನ್ನು ತಿಳ್ಕೊಂಡ್ವಿ. ಬಹುಪದೋಕ್ತಿ ಅಂದ್ರೆ ಏನು, ಮತ್ತೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಮತ್ತೆ ಧನಾತ್ಮಕ ಬಹುಪದೋಕ್ತಿ ಅಂದ್ರೆ. ಈಗ ಅದರ ವಿವರಣೆಯನ್ನ ಇನ್ನೊಂದ್ಸರಿ ರಿವಿಷನ್ ಮಾಡೋಣ ಬಾರ್ಮ. ಹೇಳ್ತಾ ಬಹುಪದೋಕ್ತಿಗಳು. ಬಹುಪದೋಕ್ತಿ ಅಂದರೆ ಚರಾಕ್ಷರದ ಘಾತ
ಧನಾತ್ಮಕವಾಗಿದ್ದು ಅಂತಹ ಬೀಜೋಕ್ತಿಯನ್ನು ಬಹುಪದೋಕ್ತಿ ಎನ್ನುವರು. ಅದಕ್ಕೆ ಉದಾಹರಣೆ x² -3x - 4. ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಎಂದರೆ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು. ಉದಾಹರಣೆಗೆ 4x + 2. ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಎಂದರೆ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಎನ್ನುವರು. ಉದಾಹರಣೆ 2y² - 3y + 4. ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಎಂದರೆ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಘನ ಬಹುಪದೋಕ್ತಿ ಎನ್ನುವರು. ಉದಾಹರಣೆಗೆ 5x³ - 4x² + 2x - 2. ಇಂದಿನ ತರಗತಿಯಲ್ಲಿ ಬಹುಪದೋಕ್ತಿ ಅಂದ್ರೇನು, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೇನು, ವರ್ಗ ಬಹುಪದೋಕ್ತಿ ಅಂದ್ರೇನು, ಘನ ಬಹುಪದೋಕ್ತಿ ಅಂದ್ರೇನು, ಇದರ ವಾಕ್ಯಗಳನ್ನ ನಾವು ತಿಳ್ಕೊಂಡಿದ್ವಿ. ಅದರ ಬೆಲೆ ಮತ್ತೆ ಶೂನ್ಯತೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸರಿನಾ? ಮುಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ.